ಅಣ್ಣ, ಒಬ್ಬಟ್ಟು ಚೆನ್ನಾಗಿತ್ತಾ? ಅದಕ್ಕೆ ಚೆನ್ನಾಗಿತ್ತ? ಅದಕ್ಕೆ ನಾನು ಎಂದೂ ಮಾಡಿರಲಿಲ್ಲ ಅಲ್ಲಿ. ಇಲ್ಲಿ ಇದೇ ಮೊದಲನೇ ಸರಿ ಮಾಡಿರೋದು. ಹೆಂಗಿತ್ತೋ ಏನೋ. ಅಯ್ಯೋ, ತುಂಬಾ ಚೆನ್ನಾಗಿ ಮಾಡಿದ್ದೆ ಬಿಡೆ ಸೀತಾ. ಇನ್ಮೇಲೆ ಎಲ್ಲ ಕಲ್ಕಂತ ಇರು. ಎಲ್ಲ ಕೆಲಸನೂ ನೀನೇ ಮಾಡು. ನಿಮ್ಮ ಅತ್ತೆಗೆ ಏನು ಕೆಲಸ ಕೊಡಬೇಡ ಜಾಸ್ತಿನ. ಎಲ್ಲ ಕೆಲಸ ಮಾಡ್ಕೊಂಡು ನಿಮ್ಮ ಅತ್ತೆ ಮೆಚ್ಚು ಅಂತ ಸೊಸೆ ಆಗ್ಬೇಕು ನೀನು. ಇದೇ ತರ ಎಲ್ಲ ಅಡ್ಗೆನೂ ಕಲ್ತ್ಕೊಂಡು ನಿಮ್ಮ ಅತ್ತೆಗೆ ಸೇವೆ ಮಾಡು. ನಿಮ್ಮ ಅತ್ತೆ ಅವಾಗ ತಾನಾಗೆ ನಿನ್ನ ಒಪ್ಕೊಂತಾರೆ. ಏನು ಚಿಂತೆ ಮಾಡಬೇಡ. ಸ್ವಲ್ಪ ದಿನದಲ್ಲಿ ನಿಮ್ಮ ಅತ್ತೆನೂ ಬದಲಾಗ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಸರಿ ಅತ್ತಿಗೆ, ಆಯ್ತು, ನೀವ್ ಹೇಳ್ದಂಗೆ ಆಗ್ಲಿ. ಅಣ್ಣ, ಹೆಂಗಿತ್ತು ನಾನ್ ಮಾಡಿರೋ ಒಬ್ಬಟ್ಟು? ಚೆನ್ನಾಗಿತ್ತಾ? ಹೌದು ಸೀತಾ, ತುಂಬಾ ಚೆನ್ನಾಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸುಮ್ನೆ ಇರ್ತೀಯಾ? ನೀವಿಬ್ರು ಸುಮ್ನೆ ಹೊಗಳಕ್ ಹೋಗ್ಬೇಡಿ. ಹೆಂಗಿತ್ತು ಅಂತ ಹೇಳಿ ಸರಿಯಾಗಿ ಹೇಳ್ರಿ. ಚೆನ್ನಾಗಿತ್ತೋ ಇಲ್ವೋ? ಅಯ್ಯೋ, ನೀನು ನನ್ನ ತಂಗಿ ಅಂತ ಹೇಳ್ತಾ ಇಲ್ಲ ಸೀತಾ. ತುಂಬ ಚೆನ್ನಾಗಿತ್ತು. ಆದರೆ ನೀನು ಒಬ್ಬಳೇ ಮಾಡಿದ್ದಾ ಅಥವಾ ಯಾರಾದರೂ ಜೊತೆಗಿದ್ರೋ? ಅದು ಅಮ್ಮಯ್ಯನೇ ಬಂದಿತ್ತು. ಹೆಂಗ್ ಮಾಡೋದು ಹಿಂಗ್ ಮಾಡೋದು ಅಂತ ಅಮ್ಮಯ್ಯನೂ ಇತ್ತು. ನಾನು ಅಮ್ಮ ಹೇಳ್ದಂಗೆ ಮಾಡಿದೆ. ಅಷ್ಟೇನೆ, ನಾನು ಒಬ್ಬಳೇ ಏನು ಮಾಡಲಿಲ್ಲ. ಓ, ಅದಕ್ಕೇನಾ ಅಷ್ಟು ಚೆನ್ನಾಗಿತ್ತು? ನನಗೂ ಆಶ್ಚರ್ಯ ಆಗ್ಬಿಡ್ತು. ಏನು ನಮ್ಮ ಸೀತಾ ಇಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡೋದು ಕಲ್ತ್ಬಿಟ್ಟವಳಲ್ಲ, ಎಂದು ಮಾಡ್ತಿರ್ಲಿಲ್ಲ ನಮ್ಮ ಮನೆಯಾಗಿದ್ದಾಗ. ಇಲ್ಲಿ ಒಂದೇ ದಿವಸಕ್ಕೆ ಕಲ್ತ್ಬಿಟ್ಟವಳೆ ಅಂತ ಅನ್ನಿಸ್ಬಿಟ್ಟಿತ್ತು. ಇಲ್ಲೈತೆ ಸೀಕ್ರೆಟ್. ಅಮ್ಮನೂ ಮಾಡೈತೆ, ಅದಕ್ಕೆ ಚೆನ್ನಾಗಿ ಬಂದೈತೆ. ನೀನು ಒಬ್ಬಳೇ ಮಾಡಿದ್ರೆ ಹೆಂಗಾಗದೋ ಏನೋ. ಹಂಗೇನಿಲ್ಲ ಶಿವಣ್ಣ, ನಮ್ಮ ಸೀತಾನು ಚೆನ್ನಾಗೇ ಮಾಡ್ತಾಳೆ ಅಡುಗೆ ಎಲ್ಲನ. ಸೂಜಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ನೀನು ನಿಮ್ಮ ಅಣ್ಣ ಮತ್ತೆ ಕೆತ್ತಗೆ ಒಬ್ಬಟ್ಟು ಹೆಂಗಿತ್ತು, ನಾನು ಮಾಡಿರೋ ಅಡುಗೆ ಹೆಂಗಿತ್ತು ಅಂತ ಕೇಳ್ತಿದ್ದಲ್ಲ, ಅವಾಗಲೇ ಬಂದು ನಿಂತ್ಕೊಂಡೆ. ಎಲ್ರು ಬನ್ನಿ, ನಮ್ಮನೆಗೆ ಹೋಗೋಣ. ಊಟ ಮಾಡ್ಕೊಂಡು ಬರೀವ್ರಂತೆ. ಅಯ್ಯೋ, ಈಗ ತಾನೇ ಊಟ ಮಾಡಿವಮ್ಮ. ನಮ್ಮ ಸೀತಾ ಒಬ್ಬಟ್ಟು ಮಾಡಿಬಿಟ್ಟು ಒಬ್ಬಟ್ಟಿನ ಸಾರು, ಪಲ್ಯ, ಅನ್ನ, ಹಪ್ಪಳ ಎಲ್ಲ ಮಾಡಿದ್ಲು. ಎಲ್ಲ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ವಿ. ನಿಮ್ಮ ಮನೆಗೆ ಬಂದು ನಾವಿನ್ನೇನು ಊಟ ಮಾಡೋಣಮ್ಮ. ಪರವಾಗಿಲ್ಲ ಬಿಡು. ಅಯ್ಯೋ, ಪರವಾಗಿಲ್ಲ ಅಂದ್ರೆ ಇಲ್ಲಿವರೆಗೂ ಬಂದು ನಮ್ಮ ಮನೆಗೆ ಬರ್ದಂಗೆ ಹೋಗ್ತೀರಾ? ಬನ್ನಿ, ಊಟ ಮಾಡ್ತಿದ್ದೆ ಅಷ್ಟು ಹೊತ್ತು ಒಂದು ಲೋಟ ಕಾಪಿನಾದ್ರೂ ಕುಡ್ದು ಹೋಗಿವ್ರಂತೆ. ನಮ್ಮ ಮನೆ ನೋಡೇ ಇಲ್ಲ ನೀವು. ಆಯ್ತಮ್ಮ, ಬರೋಣ. ನನಗೂ ನಿಮ್ಮ ಮನೆ ನೋಡಬೇಕು ಅಂತ ಅನ್ನಿಸ್ತಿತ್ತು. ಬರ್ತೀನಿ ಹೇಳು. ಬರ್ತೀವಿ. ಮಲ್ಲಿ ಚೆನ್ನಾಗಿದ್ಯಾ ಮಲ್ಲಿ? ಜಿಲೇಬಿ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹೆಂಗೋ ಸೀತನ್ ಮದ್ವೆ ಆಯ್ತಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ಸೀತಾನು ಈ ಊರಿಗೆ ಬಂದಿರೋದು. ಈ ಹುಡುಗಿ ಯಾರು ಹೇಳು? ಅದೇ ಕಣಮ್ಮ, ಅದೇ ನಮ್ಮೂರಿಗೆ ಕೊಟ್ಟಿಲ್ವೇ ನೇತ್ರ ರತ್ತಿಗೆ ಅರಣ್ಯ ಹೆಂಡ್ತಿ. ಮಲ್ಲಿ ಅಂತ. ಓ, ಹೌದಾ? ಸರಿ ಸರಿ, ನಾನು ನೋಡಿಲ್ಲ ಕಣಮ್ಮ. ನೇತ್ರ ಚೆನ್ನಾಗಿದ್ದಾಳ? ಇಬ್ರು ಮಕ್ಕಳಲ್ವಾ? ಚೆನ್ನಾಗಿದ್ದಾವ ಎರಡು ಹುಡುಗರು? ಚೆನ್ನಾಗಿದ್ದಾರೆ ಕಣಕ್ಕ. ಬರೀ ಮನೆ ಹತ್ರ ಹೋಗೋಣ. ಜಿಲೇಬಿ, ಬಾ, ಮನೆ ಹತ್ರ ಹೋಗಿ ಬರೋಣ. ಬಾರೋಣ, ಹೋಗೋಣ ಬಾ ನಮ್ಮ ಮನೆ ಹತ್ರ. ಅಯ್ಯೋ, ಈಗ ತಾನೇ ಸೂಜಿ ಬೇರೆ ನಮ್ಮ ಮನೆಗೆ ಬಾ ಅಂತ ಹೇಳಿ, ನೀನು ಬೇರೆ ನಮ್ಮ ಮಂತಕ್ಕೆ ಬಾ ಅಂತ ಹೇಳ್ತಾ ಇದೀಯ. ಯಾರ ಮಂತಕ್ಕೆ ಹೋಗೋದು, ಯಾರ ಮಂತಕ್ಕೆ ಬಿಡೋದು ಈಗ? ಅತ್ತೆ, ಎಲ್ಲಿಗೆ ಹೋಗೋಣ? ಮೊದಲು ನಮ್ಮ ಮನೆಗೆ ಬರೀ. ನಾನು ತಾನೇ ಹೇಳಿದ್ದು ಮಲ್ಲಿ ಅಕ್ಕರ ಮನೆಗೆ ಆಮೇಲೆ ಹೋಗೋರಂತೆ. ಅಯ್ಯೋ ಸೂಜಿ, ನಮ್ಮ ಮನೆ ಹತ್ರ ಬರ್ತಾರೆ ಬಿಡು ಮುಂಚೆ. ಅಯ್ಯೋ, ಈಗ ಯಾಕೆ ನಿಮ್ಮಿಬ್ರು ಜಗಳ? ಇಬ್ರು ಮನೆ ಹತ್ರನೂ ಹೋಗೋಣ. ಮೊದಲು ನೇತ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪು ಆಮೇಲೆ ಅಮ್ಮಣ್ಣಿ ಇಬ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಆಮೇಲೆ ಸೂಜಿಯರ್ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಏನಮ್ಮ ಸೂಜಿ? ಹ್ಞೂ ಕಣಮ್ಮ ಸೂಜಿ, ನಾನು ನೇತ್ರ ಹುಡುಗರು ನೋಡಬೇಕು. ಹಂಗೆ ನೋಡ್ಕೊಂಡು ನಿಮ್ಮ ಹತ್ರಕ್ಕೆ ಬಂದುಬಿಡ್ತೀವಿ. ಸರಿ, ಆಯ್ತು ಬಿಡಿ. ಹೋಗಿ ಮಲ್ಲಿ ಅಕ್ಕರ ಮನೆ ಹತ್ರನೇ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಬನ್ನಿ ಆಮೇಲಿಂದ. ಸರಿ, ಬನ್ನಿ ಹೋಗೋಣ. ಸರಿ ಕಣಮ್ಮ ಸೀತಾ, ನೀನು ಒಳಗೆ ಕೂಕೊಂಡಿರು, ನಾವು ಹೋಗಿ ಬರ್ತೀವಿ ಜಲ್ದು. ಸರಿ ಅಮ್ಮ, ಆಯ್ತು, ಹೋಗಿ ಬರ್ರಿ ಬೇಗ. ಕರ್ಣ ನೀನು ಇಲ್ಲೇ ಇರು. ಅವ್ರು ಹೋಗಿ ಬರ್ಲಿ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಅಜ್ಜಿ ಹೋಗಿ ಬರ್ಲಿ, ನೀನು ನನ್ನ ಜೊತೆಗೆ ಬಾ. ಅವ್ರು ಬಂದಾಗ ಹೋಗುವಂತೆ. ಸರಿ ಸೀತಾ, ಇಲ್ಲೇ ಇಟ್ಕೊಂಡಿರೋವನ್ನ ನಾವು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಸರಿ, ಅದಕ್ಕೆ ಹೋಗಿ ಬನ್ನಿ. ಅವ್ನು ಇಲ್ಲೇ ಇರ್ತಾನೆ, ನಾನು ನೋಡ್ಕೊಂತೀನಿ. ಸೂಜಿ, ಬಾರಿ ಒಳಕ್ಕೆ ಒಬ್ಬಟ್ಟು ಮಾಡಿದ್ದೀನಿ, ತಿನ್ಕೊಂಡು ಹೋಗುವಂತೆ ಬಾ. ಒಬ್ಬಟ್ಟ? ಅಯ್ಯೋ ಬೇಡ ಬಿಡೆ. ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಅತ್ತಿಗೆ ಎಲ್ಲ ನಮ್ಮ ಮನೆ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅತ್ತಿಗೆರ ಮನೆ ಹತ್ರ ಹೋಗಿ ಬರ್ತಾರೆ. ನಾನು ಮನೆ ಹತ್ರ ಹೋಗಿ ಏನಾನ ಮಾಡ್ಬೇಕಲ್ಲ. ಅಯ್ಯೋ, ಏನು ಮಾಡಬೇಡ, ಅವ್ರು ಊಟ ಮಾಡಿದ್ದಾರೆ. ಹೋಗಿ ಟೀನೋ ಕಾಫಿನೋ ಇಲ್ಲ ಯಾತನ ಶರ್ಬತ್ ಆಗಿರ್ಬತ್ತ ಮಾಡ್ಕೊಡಿವಂತೆ. ಈಗ ಬಾ, ಒಬ್ಬಟ್ಟು ತಿನ್ನಿವಂತೆ. ಏನು ಅವ್ರು ಅಲ್ಗೋಗಿ ಹೋಗಿ ನಿಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಇನ್ನೂ ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಬಾ ಒಳಿಕೆ. ಸರಿ ಆಯ್ತಮ್ಮ, ನೀನು ಒಬ್ಬಟ್ಟು ಮಾಡಿದ್ಯಾ ಅಂದ್ರೆ ನೋಡೋಣ ಹೆಂಗಿರುತ್ತೆ ರುಚಿ ಅಂತಾನ. ನಡಿ, ನನಗೆ ಜಾಸ್ತಿ ಬೇಡಮ್ಮ, ಒಂದೇ ಒಂದು ಸಾಕು. ಅಯ್ಯೋ, ಸುಮ್ಮನೆ ಬಾರೆ, ಒಂದಂತೆ ಒಂದು. ನಾನು ಮೊದಲನೇ ಸಲ ಒಬ್ಬಟ್ಟು ಮಾಡಿದ್ದೀನಿ. ನನ್ನ ಫ್ರೆಂಡ್ ಆಗಿ ನೀನು ಒಂದೇ ಒಂದು ಸಾಕು ಅಂತಿದ್ಯಲ್ಲ. ಬಾ, ನಿನ್ನಂಗೆ ಮಾಡಿದ್ದೀನ ಅಥವಾ ಬೇರೆ ಥರ ಇದೆಯೋ ಅಂತಾನ ರುಚಿ ನೋಡುವಂತೆ. ಒಂದೆರಡು ತಿಂದು ಮನೆಗೆ ಒಂದು ಸ್ವಲ್ಪ ತಗೊಂಡೋಗಿವಂತೆ, ಒಂದೆರಡ. ನಿನ್ನ ಗಂಡಗೂ ಕೊಡುವಂತೆ. ಸರಿ ಸರಿ, ನಡಿಯಮ್ಮ ನೋಡೋಣ. ನಾನು ನೀನು ಮಾಡಿರೋ ಒಬ್ಬಟ್ಟು ತಿಂದು ವಾಂತಿ ಬೇದಿ ಆಗದೆ ಇದ್ದೆ ಸಾಕು ನನಗೆ.
ದೇವ್ರನ್ನ ಕೇಳ್ಕಂತೀನಿ, ದೇವ್ರೇ ನನ್ ಕಾಪಾಡಪ್ಪ ಅಂತಾನ. ಯಾಕೆ ಹಂಗಂತೀಯ? ನಾನು ಚೆನ್ನಾಗಿ ಮಾಡಿದೀನಿ, ನಿನ್ಗೇನು ವಾಂತಿ ಬೇದಿ ಏನೂ ಆಗಲ್ಲ ಬಾ. ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ನಮ್ಮ ಮನೆಯವರು ಎಲ್ಲ ತಿಂದು ಚೆನ್ನಾಗಿಲ್ವ ಈಗ? ನಿನ್ಗೊಬ್ಳಿಗೆ ಏನಾನ ಆಗ್ಬಿಡುತ್ತಾ ಬೇದಿ ಗೀದಿ? ಏನಾದ್ರೂ ಪರವಾಗಿಲ್ಲ ಬಾ ತಿನ್ನುವಂತೆ. ಅಯ್ಯೋ ಸೀತಾ, ಸುಮ್ಮನೆ ತಮಾಷೆಗೆ ಹಂಗಂದೆ ಕಣೆ. ನಡಿ, ಅದೇನ್ ಮಾಡಿದ್ಯೋ ಕೊಡು, ತಿಂತೀನಿ. ಸೀತಾ, ಸೂಜಿನ್ ಕರ್ಕೊಂಡೋಗಿ ಒಬ್ಬಟ್ಟು ಕೊಡು, ನಾನು ಇಲ್ಲೇ ಹೋಗಿ ಬರ್ತೀನಿ. ಸರಿ ಆಯ್ತು, ಹೋಗಿ ಬನ್ನಿ. ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಬರ್ತಾರೆ, ಊರಿಗೆ ಹೋಗ್ತಾರಂತೆ, ಬೇಗ ಬನ್ನಿ. ಸರಿ ಸರಿ ಆಯ್ತು, ಬರ್ತೀನಿ ಹೇಳು. ಬಾರೆ ಸುಜಿ, ಒಳಿಕ್ ಹೋಗೋಣ. ಬಾರೆ ಸುಜಿ, ಕೂತ್ಕೊಳ್ಳಿ. ಅಯ್ಯೋ ಇದ್ಯಾಕೆ ನೆಲ್ದ ಕುಕ್ಕಣಿದ್ಯಾ? ಆ ಚೇರಿನ ಮೇಲೆ ಕುಕ್ಕ. ಅಯ್ಯೋ ಅದ ಮ್ಯಾಕ್ ಕುಕ್ಕಂಡ್ರೆ ಒಂಥರ ಆಗುತ್ತೆ ಕಣೆ, ನನಗೆ ನೆಲಾನೇ ಇಷ್ಟ. ಹೋಗು ಆಕೆ ಬರಗು, ನನಗೂ ನಿನ್ಗೂ ಸೇರಿಸಿ ನಾನು ನೀನು ಕರ್ಣ ಮೂವರು ತಿಂತ ಕುತ್ಕೊಂಡು ಮಾತಾಡೋಣ. ಹೌದಾ, ಸರಿ ಆಯ್ತು ಬಿಡು. ನಾವಿಬ್ರು ತುಂಬಾ ದಿನ ಆಯ್ತು ಅಲ್ವಾ ಈ ತರ ಎಲ್ಲ ಮಾತಾಡಿ. ನೀನ್ ಮದ್ವೆ ಆಗಿ ಬಂದಾಗಿಂದನ ನಿನ್ನ ಮಾತಾಡ್ಸಕ್ಕೆ ಆಗಿರ್ಲಿಲ್ಲ. ಅಂತೂ ಇಂತೂ ಒಂದೇ ಊರಿಗೆ ಬಂದ್ವಲ್ಲ ನಾವಿಬ್ರು. ಈಗ ಖುಷಿನ ನಿನ್ಗೆ? ಮತ್ತೆ ಅದಕ್ಕೆ ತಾನೇ ನೀನು ಈ ಊರಿಗೆ ಬರ್ಬೇಕು ಅಂತನ ನಾನು ಅಷ್ಟೆಲ್ಲ ಪ್ರಯತ್ನ ಪಟ್ಟು ರಾಘವ್ರನ್ನ ಒಪ್ಸಿ ನಿನ್ ಜೊತೆ ಮದ್ವೆ ಮಾಡಿಸಿದ್ದು. ಹೌದು ಕಣೆ ಸೂಜಿ, ನನಗೂ ತುಂಬಾ ಸಂತೋಷ ಆಗ್ತೈತೆ. ಇರು, ಒಬ್ಬಟ್ಟು ಹಾಕ ಬರ್ತೀನಿ, ತಿಂತಾನ ಮಾತಾಡೋಣ. ಬಂದೆ ಕಣ, ಕೂತ್ಕೊಳ್ಳಿ ಇಲ್ಲೇ, ನಿನ್ಗೂ ಹಾಕ ಬರ್ತೀನಿ. ಅಯ್ಯ ಅತ್ತೆ, ನನಗೂ ಹೊಟ್ಟೆ ತುಂಬೈತೆ, ಬ್ಯಾಡ, ನಾನು ಹೊರಗೆ ಆಟ ಆಡ್ತೀನಿ. ಹೌದಾ, ಸರಿ ಆಯ್ತು, ಎಲ್ಲೂ ಹೋಗ್ಬೇಡ, ಇಲ್ಲೇ ಹೊರಗೆ ಆಡ್ಕಂಗ, ಎಲ್ಗೂ ದೂರ ಹೋಗ್ಬೇಡ. ಸರಿ ಆಯ್ತು, ಹೊರಗೆ ಇಲ್ಲೇ ಆಡ್ತೀನಿ ನಿಮ್ಮ ಮನೆ ಮುಂದೆನೆ. ಸರಿಯಪ್ಪ ಆಯ್ತು, ಹೋಗು. ತಗೊಳ್ಳೆ ಸೂಜಿ, ತಿನ್ನು. ನಿನಗೆಲ್ಲೇ? ಅಯ್ಯೋ ನಾನು ನಾಳೆ ತಿಂದಿದ್ದೀನಿ ಕಣೆ, ನೀನ್ ತಿನ್ನು ಪರವಾಗಿಲ್ಲ. ಅಯ್ಯೋ ನೀನು ಕೂತ್ಕೋ, ಇದ್ರಾಗೆ ತಿನ್ನೋಣ ಇಬ್ರು. ಅಯ್ಯೋ ನಾನು ತಿಂದಿದ್ದೀನಿ ಅಂದ್ರೆ ಕೇಳಲ್ಲ. ಸರಿ ಆಯ್ತು ಬಿಡು, ಇದ್ರಲ್ಲೇ ನಾನು ಒಂದ್ ಸ್ವಲ್ಪ ತಿಂತೀನಿ, ತಿನ್ನು ನೀನು. ಮತ್ತೆ ಇನ್ನೇನು ಸೂಜಿ ಸಮಾಚಾರ? ನಿಮ್ ಗೌರಿ ಅತ್ತಿಗೆ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಈಗ್ಲೂ ನಿಮ್ ಮೇಲೆ ಹಂಗೆ ದ್ವೇಷ ಮಾಡ್ತಾರ ಹೆಂಗೆ? ಅಯ್ಯೋ ಅವ್ರ ಕತೆ ಬಿಟ್ಟಾಕಿ, ಅವ್ರು ಯಾವಾಗ್ಲೂ ಕೆಟ್ಟದ್ದೇ ಯೋಚನೆ. ಒಳ್ಳೆಯವರಾಗಿರ್ಬೇಕು, ಚೆನ್ನಾಗಿರ್ಬೇಕು ಎಲ್ಲರ ಜೊತೆಗೆ ಅನ್ನೋದು ಅವ್ರ ಮನ್ಸಿಗೆ ಬರಲ್ಲ ಅನ್ಸುತ್ತೆ. ನನ್ ಮದ್ವೆ ನಿಲ್ಸಕ್ಕೂ ಅವರೇ ಕಾರಣ, ಅವರೇನೆ ನನಗೆ ಕಾಯಿಲೆ ಇರೋ ವಿಷಯನ ಈ ನಮ್ಮ ಅತ್ತೆಗೆ ಹೇಳಿರೋದು. ಇನ್ಯಾರು ಹೇಳಿಲ್ಲ, ಅವರೇ ಹೇಳಿರೋದು. ನಾವು ಒಂದ್ಸಲನ ಕರ್ಣನ್ನ ಒಯ್ದಿದ್ರವ್ರು, ನಮ್ಮ ಅಣ್ಣಯ್ಯ ಹೋಗಿ ಗಲಾಟೆ ಮಾಡಿದ್ದ, ಅದೇ ದ್ವೇಷ ಇಟ್ಕೊಂಡು ಬಂದು ನೀವು ಸೀತನ್ನ ಹೆಂಗ್ ಮದುವೆ ಮಾಡ್ತೀರಾ ಹಂಗೆ ಹಿಂಗೆ ಅಂತಾನ ಚಾಲೆಂಜ್ ಮಾಡಿ ಹೋಗಿದ್ರು. ಅದೇ ಸೇಡಿಕೊಂಡು ಈ ತರ ಮಾಡಿದ್ದಾರೆ ಅವರೇ. ಈ ಕಿತಾಪತಿಗೆಲ್ಲ ಕಾರಣ ನನಗೆ ಗೊತ್ತೈತೆ ಚೆನ್ನಾಗಿ. ಬರೀ ಮನೆಯಾಳ ಬುದ್ಧಿನೇ ಬಿಡೆ ಅವ್ರದ್ದು, ಅವ್ರಂತೂ ಬದಲಾಗಲ್ಲ ಈ ಜನ್ಮದಲ್ಲಿ. ಹೌದಾ? ಅಯ್ಯೋ ಅದಕ್ಕೆ ಮತ್ತೀಗ ಅವರು ಈಗ ಎರಡನೇ ಮದುವೆ ಆಗಿ ಅಲ್ಲೂ ನೆಟ್ಟಗೆ ಸಂಸಾರ ಮಾಡ್ತಿಲ್ಲ, ಅವ್ರ ಜೀವನನ ಅವರೇ ಹಾಳು ಮಾಡ್ಕೊಂತಾರೆ ಅನ್ಸುತ್ತೆ. ಹೋಗ್ಲಿ ಬಿಡು, ದೇವರಿದ್ದಾನೆ. ನೀನ್ ನೋಡು, ಕೊನೆಗೂನು ರಾಘವ್ರನ್ನೇ ಮದ್ವೆ ಆಗೋಂಗಾಯ್ತು. ನೀನು ಯಾರು ಏನೇ ಪ್ರಯತ್ನ ಪಟ್ರು ಈ ಮದ್ವೆ ಅಂತೂ ನಿಲ್ಸಕ್ ಆಗ್ಲಿಲ್ಲ ಸದ್ಯ. ಎಲ್ಲ ಸರಿ ಆಯ್ತಲ್ಲ? ಓ ಕಣೆ ಸೂಜಿ, ಎಲ್ಲ ಸರಿ ಆಯ್ತು. ನಮ್ಮ ಅತ್ತೆ ಒಬ್ರು ಬದಲಾಗ್ಬಿಟ್ರೆ ನನಗೆ ಯಾವುದೇ ತೊಂದರೆ ಇರಲ್ಲ ಇಲ್ಲಿ. ನನ್ನ ಕಷ್ಟ ಸುಖ ಹೇಳ್ಕೊಂಬಕ್ಕೆ ನೀನಿದೀಯಾ ಇಲ್ಲಿ, ಲಸ್ಮಕ್ಕ ಐತೆ, ಆಮೇಲೆ ಇವರಿದ್ದಾರೆ, ಅದೇ ನಿಮ್ಮ ಅತ್ತಿಗೆ ಅವರು ನೀನು ಯಾರವರು ಅಲ್ಲ ಅವ್ರ ಅತ್ತಿಗೆ ಮಲ್ಲಿ ಅಕ್ಕ ಬಂದಿದ್ರಲ್ಲ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಹೆಂಗೋ ನನಗೆ ಇನ್ನೇನು ಭಯ ಇಲ್ಲ. ನನಗಂತೂ ತುಂಬಾ ಸಂತೋಷ ಆಯ್ತು ಈ ಊರಿಗೆ ಬಂದಿರೋದಕ್ಕೆ. ನೀವೆಲ್ಲರೂ ಇದ್ದೀರಲ್ಲ ಅದಕ್ಕೆ. ಹ್ಞೂ ಕಣೆ, ಈ ಊರು ಅಂದ್ರೆ ನನಗೂ ಇಷ್ಟನೇ. ಅದಕ್ಕೆ ನಾನು ಒಪ್ಪಿ ಕಾಂತವ್ರನ್ನ ಮದುವೆ ಆಗಿದ್ದು. ನಾನು ನಮ್ಮ ಮನೆಗೆ ಚೆನ್ನಾಗಿದ್ದೀನಿ. ಹೌದಾ? ನೀನು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ಯಂತೆ? ಹೆಂಗ್ ನಡೀತೈತೆ? ಚೆನ್ನಾಗಿ ನಡೀತಾಯ್ತಾ ವ್ಯಾಪಾರ ಎಲ್ಲ? ಅದೇ ತರ ನಡೀತಾಯ್ತಾ? ಮುಂಚೆ ವ್ಯಾಪಾರ ಆಗ್ತಿತ್ತಲ್ಲ ಅದೇ ತರನಾ? ಹ್ಞೂ ಕಣೆ ಸೀತಾ, ಅದೇ ತರ ನಡೆಯೋ ತರ ಐತೆ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಸ್ವಲ್ಪ ವ್ಯಾಪಾರ ಆಗ್ತೈತೆ. ಮುಂಚೆ ಕೊಡ್ತಿದ್ದ ಅಂಗಡಿಗಳಿಗೆಲ್ಲರಿಗೂ ಹೇಳಿ ಬಂದಿದ್ದೀನಿ, ಸ್ವಲ್ಪ ಕೊಟ್ಟು ಬಂದಿದ್ದೀನಿ. ಅವರು ವ್ಯಾಪಾರ ಆದಂಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಆರ್ಡರ್ ಕೊಟ್ಟ ತಕ್ಷಣ ವ್ಯಾಪಾರ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಮಾಡಿಬಿಟ್ಟು. ಹೌದಾ? ಸರಿ ಸರಿ, ಹೆಂಗೋ ಒಳ್ಳೇದಾಗ್ಲಿ ಬಿಡು. ನಿಮ್ಮ ಯಜಮಾನ್ರು ಅಂಗಡಿ ಇಟ್ಕೊಂಡಿದ್ದಾರೆ, ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ರಿ, ನೀನು ನಿನ್ನ ಗಂಡ ಇಬ್ರು ಸೇರ್ಕೊಂಡು. ಆ ನೇತ್ರಕ್ಕ ಇದಾರಲ್ಲ, ಅವ್ರಿಗಿಂತ ನೀವು ಶ್ರೀಮಂತರಾಗ್ರಿ ಆದಷ್ಟು ಬೇಗ. ನೋಡೋಣ, ಅದು ಅಷ್ಟು ಸುಲಭ ಇಲ್ಲ. ಅವ್ರಿಗಂದ್ರೆ ಪಿತ್ರಾರ್ಜಿತ ಸೊತ್ತು, ತಾತನ ಸೊತ್ತು ಎಲ್ಲಾನ ಬಂದೈತೆ. ಅದಕ್ಕೆ ಅವ್ರ ಅಪ್ಪಯ್ಯರು ಶ್ರೀಮಂತರು. ನೋಡೋಣ, ದೇವರೇ ನಡ್ಕೊಂಡ್ಬಿಟ್ರೆ ಅದೂ ಏನ್ ದೂರ ಏನು ಇಲ್ಲ ಅಂತ ಅನ್ಸುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಅಷ್ಟೇನೆ. ನಾವು ಪ್ರಯತ್ನ ಮಾಡಿದ್ರೆ ಯಾವುದು ಫಲ ಸಿಗಲ್ಲ. ಮತ್ತೆ ನಿಮ್ ಮನೆಗೆ ನಿಮ್ಮ ಅತ್ತೆ, ನಿಮ್ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರ ನಿನ್ನ? ನಿಮ್ಮ ಅತ್ತೆ ಚೆನ್ನಾಗಿ ಮಾತಾಡಿಸ್ತಾರ?
ಹ್ಞೂ ಕಣೆ ಸೀತಾ, ನನಗಂತೂ ನಮ್ಮ ನಮ್ಮ ಮನೇಲೇ ಇದ್ದೀನೇನೋ, ನನ್ನ ತವ್ರ ಮನೇಲೇ ಇದ್ದೀನೇನೋ ಅಂತ ಅನ್ಸ್ಬಿಡುತ್ತೆ. ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಸೊಸೆ ಅಂತನ ಯಾವತ್ತೂ ಏನು ರೇಗಾಡಿದ್ದಿಲ್ಲ. ನಾನು ಏನು ಮಾಡಿದ್ರು ಮಾಡಮ್ಮ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾರೆ. ಇಲ್ದಿದ್ರೆ ನಾನು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡೋಕ್ಕಾಗ್ತಿತ್ತಾ ಇಲ್ಲಿ ಹೇಳು? ಅಂತ ಏನಾದರೂ ಅತ್ತೆ ಏನಾದರೂ ಒಳ್ಳೆಯವ್ರಾಗಿದ್ದೆ ನಾನು ಉಪ್ಪಿನಕಾಯಿ ವ್ಯಾಪಾರ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮನೆ ಕೆಲಸ ಎಲ್ಲ ಅವ್ರು ಮಾಡ್ಕೊಂತಾರೆ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಹೌದಾ, ನಿಮ್ಮ ಅತ್ತೆ ಅಷ್ಟು ಒಳ್ಳೆಯವರ? ಅಯ್ಯೋ, ನೀನು ತುಂಬ ಅದೃಷ್ಟ ಮಾಡಿದ್ಯಾ ಕಣೆ ಸೂಜಿ. ಅಂತ ಅತ್ತೆ ಸಿಗ್ಬೇಕು ಅಂದ್ರೆ ಪುಣ್ಯನೇ ಮಾಡಿರ್ಬೇಕು. ಎಲ್ಲರೂ ಹೇಳ್ತಾರೆ, ಯಾರ ಮನೆಗಾದ್ರೂ ಅತ್ತೆ ಮಾತ್ರ ಒಳ್ಳೆಯವಳಾಗಿರಲ್ಲ, ಗಂಡ ಹೆಂಗಾದ್ರೂ ಆಗಿರ್ಬೋದು, ಅತ್ತೆ ಒಳ್ಳೆಯವಳಾಗಿದ್ರೆ ಚೆನ್ನಾಗಿರ್ಬೋದು ಅಂತ ಎಲ್ಲ ಹೇಳ್ತಾರೆ. ಈ ವಿಷಯದಲ್ಲಿ ನೀನು ಅದೃಷ್ಟವಂತನೇ ಅನ್ಸುತ್ತೆ ಅಲ್ವಾ? ಹ್ಞೂ ನಮ್ಮ, ಈ ವಿಷಯದಲ್ಲಿ ನಾನು ಅದೃಷ್ಟವಂತೇನೆ, ಅದರಲ್ಲೇನು ಎರಡು ಮಾತಿಲ್ಲ. ಒಬ್ಬಟ್ಟಿನ ಇರು. ಹ್ಞೂ ಸರಿ ಸರಿ, ತಿಂದು ರುಚಿ ಹೆಂಗಿದೆ ಅಂತ ಹೇಳು. ಹೇಗಿದೆ ಸೂಜಿ? ಸಿಹಿ ಎಲ್ಲ ಆಗೈತಾ? ಚೆನ್ನಾಗೈತಾ? ಪರವಾಗಿಲ್ಲ, ಮೊದಲನೇ ಸಲ ಮಾಡಿದ್ಯಲ್ವಾ, ಸ್ವಲ್ಪ ಒಂಥರ ಐತೆ. ಏನು ಅಷ್ಟೇನು ತಿಂದೇ ಇರೋಕ್ಕಾಗದೆ ಅಂಥದ್ದೇನಿಲ್ಲ, ಚೆನ್ನಾಗೈತೆ, ಪರವಾಗಿಲ್ಲ. ಹೌದಾ? ಮತ್ತೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮ ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು. ಅವ್ರು ಹಂಗೆ ಮತ್ತೀಗ ಮಗಳು ಫಸ್ಟ್ ಟೈಮು ಮಾಡಿದ ಒಬ್ಬಟ್ಟು ಅವಳ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ ಚೆನ್ನಾಗೈತೆ ಅಂತ ಹೇಳವ್ರೆ. ನಾನು ನಿನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಇರೋ ಸತ್ಯನ ಇದ್ದಂಗೆ ಹೇಳ್ತಾ ಇದ್ದೀನಮ್ಮ. ಬೇಜಾರೇನು ಆಗಬೇಡ, ಬೇಜಾರಾದ್ರೂ ಪರವಾಗಿಲ್ಲ, ನಾನು ಇರೋದನ್ನೇ ಹೇಳೋದು. ಗೊತ್ತು ಬಿಡೆ ನೀನು ಎಂತವಳು ಅಂತನ, ಇರೋದಿದ್ದಂಗೆ ಹೇಳ್ತಾ ಇದ್ದೆ ಬಿಡು. ಮುಂದೆ ಇನ್ನೊಂದ್ಸಲ ಮಾಡಿದಾಗ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀನಿ, ಪರವಾಗಿಲ್ಲ, ತಿನ್ನು ಈಗ. ಆಯ್ತಮ್ಮ, ತಿಂದೇ ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.